ನಮಸ್ತೆ, ಸುಚಿ ಕಿಚಿಗೆ ಸ್ವಾಗತ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಬನ್ಸ್ ಅಂದ್ರೇನೆ ಎಲ್ಲರಿಗೂ ಬಹಳ ಕಾಮನ್ ಆಗಿ ಇಷ್ಟ ಆಗಂಥದ್ದು. ಎಸ್ಪೆಷಲಿ ಮಂಗಳೂರಿನ ಬನ್ಸ್ ಬಹಳ ಫೇಮಸ್. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿನ ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಬನ್ಸ್ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾರೋ ತಿನ್ಬೋದು, ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಬೋದು, ಅಥವಾ ಸಂಜೆ ಸ್ನ್ಯಾಕ್ ಆಗೂ ತಿನ್ಬೋದು. ಇದನ್ನು ಮಂಗಳೂರಿನ ಬನ್ಸ್ ಇದು ಬಹಳ ಈಸಿಯಾಗಿ ಮನೇಲಿ ರುಚಿಯಾಗಿ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಪಚ್ಚಬಾಳೆಹಣ್ಣು, ಮೈದಾ, ಸಕ್ಕರೆ, ಏಲಕ್ಕಿ ಪುಡಿ, ಅಡುಗೆ ಸೋಡಾ, ಮೊಸರು, ಜೀರಿಗೆ, ಉಪ್ಪು, ಎಣ್ಣೆ. ಮೊದಲನೇದಾಗಿ ಬನ್ಸ್ ಅನ್ನೋದು ಬಾಳೆಹಣ್ಣೆ ಮೇನ್ ಇಂಗ್ರೀಡಿಯೆಂಟ್. ಇಲ್ಲಿ ಬಾಳೆಹಣ್ಣಿನಿಂದ ಮಾಡೋಂಥದ್ದು. ದೊಡ್ಡದು ಪಚ್ಚಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣಿನ ಪಚ್ಚಬಾಳೆಹಣ್ಣು ಬಳಸಿದಾಗ ರುಚಿ ಚೆನ್ನಾಗಿರುತ್ತೆ. ಇದು ಆದಷ್ಟು ಮಾಗಿರೋಂಥದ್ದು ಹಣ್ಣಾಗಿರೋಂಥ ಬಾಳೆಹಣ್ಣು ಬಳಸಿದಾಗ ರುಚಿಯಾಗುತ್ತೆ, ಸ್ವೀಟ್ನೆಸ್ಸೂ ಸಹ ಜಾಸ್ತಿ ಇರುತ್ತೆ. ಇಲ್ಲಿ ನಾನು ಒಂದು ಬಾಳೆಹಣ್ಣಿಗೆ ಬಳಸೋಷ್ಟು ಮೆಜರ್ಮೆಂಟ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ಪಚ್ಚಬಾಳೆಹಣ್ಣು ಒಂದು ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ಇದು ಅಷ್ಟು ಹಣ್ಣಾಗಿಲ್ಲ, ಇಲ್ಲಾಂದರೆ ತುಂಬ ಹಣ್ಣಾಗಿದೆ ಮಾಗಿದೆ ಅಂದರೆ ಕೈಯಲ್ಲೇ ಸಹ ಮ್ಯಾಶ್ ಮಾಡ್ಕೋಬೋದು. ಒಂದು ಬಾಳೆಹಣ್ಣಿಗೆ 1/4 ಕಪ್ಪಷ್ಟು ಸಕ್ಕರೆ, 1/4 ಕಪ್ಪಷ್ಟು ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿ, 1/4 ಟೀ ಸ್ಪೂನ್ಗಿನ್ನ ಕಡಿಮೆ, ಒಳ್ಳೆ ಘಮ ಕೊಡುತ್ತಿದ್ದು. ಮೊಸರು 1/4 ಕಪ್ಪಷ್ಟು. ಮೊಸರು ಏನಕ್ಕೆ ಬಳಸ್ತೀವಿ ಅಂದರೆ ಇದು ಬನ್ಸ್ ಫರ್ಮೆಂಟ್ ಆಗಬೇಕು, ಹುಳಿ ಬರುತ್ತೆ ಹಾಗೂ ಸಾಫ್ಟಾಗಿ ಬರುತ್ತೆ ಈ ಬನ್ಸ್ನ ಟೆಕ್ಸ್ಚರು. ಹಾಗೆ ಈ ಬನ್ಸು ಇಮಿಡಿಯೇಟಾಗಿ ಮಾಡೋದಕ್ಕಾಗಲ್ಲ. ಇಷ್ಟನ್ನು ನಾನು ಹೇಳ್ತೀನಿ. ಇದನ್ನು 6 ರಿಂದ 8 ಗಂಟೆಗಳ ಕಾಲ ಆದ್ರೂ ರುಬ್ಬಿ ಇಡಬೇಕಾಗುತ್ತೆ ಕಲಸಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮೊಸರು ಜೊತೆ ಮಿಕ್ಸಪ್ ಆಗಿದೆ, ಕ್ಲೀನಾಗಿ ಬ್ಲೆಂಡ್ ಆಗಿದೆ. ನಮಗೆ ಸಾಫ್ಟ್ ಟೆಕ್ಸ್ಚರ್ಗೆ ರುಬ್ಕೊಂಡಿದ್ದೀವಿ. ಇದಕ್ಕೆ ಅಡುಗೆ ಸೋಡಾ ಫ್ಲಫಿಯಾಗಿ ಬರೋದಕ್ಕೆ, ಉಬ್ಬಿ ಬರೋದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ. ಜೀರಿಗೆ, ಇದು ಸ್ವಲ್ಪ ತಿನ್ನೋದುವಾಗ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಒಂದೊಂದು ಜೀರಿಗೆ ಸಿಕ್ಕಿದ್ರೆ 1 ಟೀ ಸ್ಪೂನಷ್ಟು ಜೀರಿಗೆ. ಹಾಗೂ ಮೈದಾ, ಇಲ್ಲಿ ಮೈದಾ ಅಥವಾ ಗೋಧಿ, ಈಗ ಮೈದಾ ಬಳಸೋಂಥ ಸಂಖ್ಯೆ ಕಡಿಮೆ ಆಗಿದೆ. ಇದರಲ್ಲಿ ನಾನು ಇಟ್ಸ್ ಅನ್ ಆಪ್ಷನ್, ಗೋಧಿ ಹಿಟ್ಟು ಸಹ ಬಳಸ್ಕೋಬೋದು. ನಿಮಗೆ ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟನ್ನ ಬಳಸ್ಕೊಳ್ಳಿ, ಸ್ವಲ್ಪ ಕಲರ್ ಡಾರ್ಕ್ ಆಗಿ ಬರುತ್ತೆ ಗೋಧಿ ಹಿಟ್ಟು ಬಳಸೋದ್ರಿಂದ. ನಾನಿಲ್ಲಿ ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಹೇಳಿದಾಗೆ ಗೋಧಿ ಹಿಟ್ಟು ಸಹ ಬಳಸ್ಕೋಬೋದು. ಚಿಟಿಗೆಯಷ್ಟು ಉಪ್ಪು, 1 ಕಪ್ಪಷ್ಟು ಬೇಕಾಗುತ್ತೆ. ಸ್ವಲ್ಪ ಇದು ತೆಳುವಾಗೇ ಕಲಿಸ್ಕೋಬೇಕು, ಸಾಫ್ಟಾಗಿ, ತುಂಬಾ ಸಾಫ್ಟಾಗಿರುತ್ತೆ ಇದು. ಕಲಸೋವಾಗ ಸ್ವಲ್ಪ ಸ್ಟಿಕ್ಕಿ ಡೋ ಅಂಟ ಥರನೇ ಇರುತ್ತೆ ಇದು. ಒಂದು ಬೌಲ್ ಮೇಲೆ ಹಿಡ್ದಿದೆ ಮೈದಾ ಹಿಟ್ಟು. ಸ್ವಲ್ಪ ಸಾಫ್ಟ್ ಸ್ಟಿಕ್ಕಿ ಡೋನೇ ಇದು, ತುಂಬ ಗಟ್ಟಿ ಕಲಿಸ್ಕೋಬೇಡಿ. ಸಕ್ಕರೆ ಪ್ರಮಾಣನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಗೋಧಿ ಅಥವಾ ಮೈದಾ ಕಡಿಮೆ ಹಿಡಿಸುತ್ತೆ. ಸಕ್ಕರೆ ಮತ್ತು ಮೊಸರು ಹಾಕಿರೋದ್ರಿಂದ ಸ್ವಲ್ಪ ತಗೊಳುತ್ತೆ ಇದು ಹಿಟ್ಟು. ಚೆನ್ನಾಗಿ ಕಲಸಿಟ್ಕೊಳ್ಳಿ. ಇದ್ರ ಮೇಲೆ ಈಗ ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. 1 ಸ್ಪೂನಷ್ಟು ಎಣ್ಣೆ, ಡ್ರೈ ಔಟ್ ಆಗಬಾರ್ದು ಅಂತ. ಎಣ್ಣೆ ಅಥವಾ ತುಪ್ಪ ಎಕ್ಸ್ಟ್ರಾ ಟೇಸ್ಟ್ಗೆ ಯಾವ್ದು ಬೇಕಾದ್ರೂ ಬಳಸ್ಬೋದು. ಸ್ವಲ್ಪ ನೋಡಿ, ಈ ಥರನೇ ತೆಳುವಾಗೇ ಇರುತ್ತೆ ಹಿಟ್ಟಿದು. ಇದು ಇವಾಗ ಫರ್ಮೆಂಟ್ ಆಗಬೇಕು, ಬನ್ ಬರೋದಕ್ಕೆ ನಮಗೆ ಅದು ಉಬ್ಬಿ ಬರಬೇಕು. 6 ರಿಂದ 8 ಗಂಟೆಗಳ ಕಾಲ. ಅಥವಾ ನೀವು ಬ್ರೇಕ್ಫಾಸ್ಟ್ಗೆ ಮಾಡ್ತೀರಾ ಅಂದರೆ ರಾತ್ರಿಯೇ ಕಲಸಿಡಿ, ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು. ಅಥವಾ ಸಂಜೆ ಮಾಡ್ತೀರಾ ಅಂದಾಗ ಬೆಳಗ್ಗೆ ಬೇಗ ಕಲಸಿಟ್ರೆ ಸಂಜೆ ಸ್ನ್ಯಾಕ್ಗೆ ಬಳಸ್ಕೋಬೋದು. 6 ರಿಂದ 8 ಗಂಟೆಗಳ ಕಾಲ ಇದು ನೆನಿಬೇಕು. ಹಾಗೂ ಈ ರೀತಿಯಾಗಿ ತೆಳುವಾಗೇ ಇರಬೇಕು. ಮತ್ತು ಅದು ನೆಂದ ಮೇಲೆ ಇನ್ನು ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊಂಡು ಹದ ಮಾಡ್ಕೋಬೋದು. ಸಾಫ್ಟ್ ಟೆಕ್ಸ್ಚರ್ಗೆ ಕಲಸಿಡಿ ಇದನ್ನು. ತುಂಬ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ,
ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಈಗ ಇದು ಫರ್ಮೆಂಟ್ ಆಗಿದೆ. 6 ರಿಂದ 8 ಗಂಟೆಗಳ ಕಾಲ ನನಗಿದನ್ನು ನೆನೆಸಿಟ್ಟಿದ್ದೀನಿ. ಹಾಗೂ ಬಾಳೆಹಣ್ಣು ಹಾಕೋದ್ರಿಂದ ಇಲ್ಲಿ ಬಣ್ಣ ಬದಲಾಗುತ್ತೆ, ಏನೂ ತೊಂದರೆ ಇಲ್ಲ, ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು ಬಾಳೆಹಣ್ಣಿಗೆ ನನಗೆ ಒಂದು ದೊಡ್ಡ ಬೌಲಷ್ಟು 1.5 ಬೌಲಷ್ಟು ಮೈದಾ ಹಿಡಿಸಿದ್ದೆ. ನಾನು ಅಳತೆ ಪ್ರಮಾಣನ ಹೇಳ್ತಾ ಇದ್ದೀನಿ. ಈ ಟೆಕ್ಸ್ಚರ್ಗೆ ಇರಬೇಕು, ಸಾಫ್ಟಾಗಿ ನೋಡಿ ಈ ರೀತಿಯಾಗಿ ಮೆತ್ತಗೆ ಇರಬೇಕು. ತುಂಬಾ ನಿಮಗೆ ಕೈಗೆ ಅಂಟ್ತಾ ಇದೆ ಅಂದರೆ ಮಾಡೋದಕ್ಕಿಂತ ಮುಂಚೆ ಇನ್ನು ಸ್ವಲ್ಪ ಹಿಟ್ಟನ್ನ ಬೆರೆಸ್ಕೊಂಡು ನೀವು ಮಾಡ್ಕೋಬೋದು. ಒಂದು ಬಾಳೆಹಣ್ಣಿಗೆ 1.5 ಬೌಲಷ್ಟು ಮೈದಾ ಹಿಡಿದಿದೆ. ಬನ್ಸ್ ಅಂದರೆ ಡೀಪ್ ಫ್ರೈ ಮಾಡೋಂಥದ್ದು, ಎಣ್ಣೆ ಕಾಯಕ್ಕಿಡಬೇಕು. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ನಿಮಗೆ ತೆಳುವಾಯಿತು ಅಂದರೆ ನೆಂದ ಮೇಲೆ ಯಾವಾಗಲೂ ಹಿಟ್ಟು ತೆಳುವಾಗುತ್ತೆ. ಅದರಲ್ಲಿ ಮೊಸರಿದೆ, ಬಾಳೆಹಣ್ಣಿದೆ, ಸಕ್ಕರೆ ಇದೆ. ಅದರಿಂದ ಸ್ವಲ್ಪ ತೆಳುವಾದರೆ ಇನ್ನೊಂಚೂರು ಮೈದಾ ಅಥವಾ ಗೋಧಿ ಏನು ಬಳಸ್ತೀರ ಅದನ್ನು ಇನ್ನು ಸ್ವಲ್ಪ ಮಿಕ್ಸಪ್ ಮಾಡ್ಕೋಬೋದು. ಸ್ವಲ್ಪ ಕೈನ ಹಿಟ್ಟು ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋಣ. ರೌಂಡಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಇದು ಬರೀ ಲಟ್ಟಿಸ್ಬೇಕು ಅಂತನೆಲ್ಲ, ಈಸಿಯಾಗಿ ಮೆತ್ತಗಿರುತ್ತೆ. ಸ್ಲೈಟಾಗಿ ಸುಮ್ಮನೆ ಕೈಲಿ ತಟ್ಟಿದ್ರೂ ಆಗುತ್ತೆ. ನಿಮ್ಗೆ ಅಭ್ಯಾಸ ಇಲ್ಲಾಂದರೆ ತುಂಬ ತೆಳುಗೆ ತಟ್ಕೋಬಾರ್ದು. ಇದನ್ನು ಪೂರಿಗಿನ್ನ ಸ್ವಲ್ಪ ದಪ್ಪ ಬರಬೇಕು. ಹದ ಹೇಗೆ ಅಂದರೆ ಪೂರಿಗೆ ಲಟ್ಸೋಷ್ಟಿಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೆ ಅದು ಫ್ಲಫಿಯಾಗಿ ಬರುತ್ತೆ. ತೆಳು ಮಾಡಿದ್ರೆ ಉಬ್ಬೋದಿಲ್ಲ. ನೋಡಿ ಈ ರೀತಿಯಾಗಿ ಪೂರಿಗಿನ ದಪ್ಪ ಇರಬೇಕು. ಎಣ್ಣೆ ಕಾದಿದೆಯಾ ಚೆಕ್ ಮಾಡ್ಕೊಳ್ಳೋಣ. ಹಿಟ್ಟು ಸಾಫ್ಟಾಗಿರೋದ್ರಿಂದ ಲಟ್ಸೋದೇ ಬೇಡ, ಕೈಯಲ್ಲೇ ಹೀಗೆ ಮಾಡಿ ಹಾಕ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಎಣ್ಣೆ ಜಾಸ್ತಿ ಕಾದರೆ ಒಂದೇ ಸತಿಗೆ ಬ್ರೌನ್ ಆಗಿಬಿಡುತ್ತೆ. ಸ್ವಲ್ಪ ಈ ರೀತಿಯಾಗಿ ಎಣ್ಣೆ ಒಳಗಡೆನೇ ಅಮುಕ್ತಾಗ ಅದು ಉಬ್ಬಿ ಬರುತ್ತೆ. ತುಂಬ ಬೇಗ ಬೇಯುತ್ತೆ. 2 ರಿಂದ 3 ನಿಮಿಷಗಳ ಕಾಲ ಸಾಕು. ನೋಡಿ ಈ ರೀತಿಯಾಗಿ ಒಂದು ಒಳ್ಳೆ ಬಣ್ಣಕ್ಕೆ ಬ್ರೌನ್ ಕಲರ್ ಇದ್ದರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಲಟ್ಸಿ ಇಡೋದು ಬೇಡ, ತೆಳುವಾಗ್ಬಿಡುತ್ತೆ ಲಟ್ಸಿಟ್ಟಾಗ ನಾವು. ಮಂಗಳೂರು ಬನ್ಸ್ ತಯಾರಾಗಿದೆ. ಟೇಸ್ಟ್ ಮಾಡ್ಬೇಕು ಮುರಳಿಯವರು, ಬನ್ನಿರಿ. ಎಸ್, ಬನ್ಸ್ ಇದು ಮಂಗಳೂರಿನ ಬನ್ಸು. ಮಂಗಳೂರಲ್ಲಿ ಪ್ರತಿನಿತ್ಯವೂ ಹೋಟೆಲ್ಗಳಲ್ಲಿ ಮಾಡುವಂಥದ್ದು. ಕೊಡೆಯಲ್ ಬೈಲಲ್ಲಿ ಜಂತಾ ಹೋಟ್ಲಲ್ಲಿ ಭಾಳ ಫೇಮಸ್ಸು. ಅಲ್ಲಿ ಹೋದಾಗ ನಾವು ಬನ್ಸ್ನ ತಿಂತಾ ಇದ್ವಿ, ಆ ನೆನಪು. ಇವತ್ತು ನಮ್ಮ ಶುಚಿ ಕಿಚಿ ಕಿಚನಲ್ಲಿ ಅದೇ ರೀತಿಯಾಗಿ ಬನ್ಸ್ನ ಮಾಡಿದ್ದೀವಿ. ಟೇಸ್ಟ್ ಮಾಡಬೇಕು. ಬನ್ಸು ಮಾಡೋದು ತುಂಬ ಸುಲಭ, ರುಚಿಕರವಾದಂಥದ್ದು. ಮೊದಲೆಲ್ಲ ಬನ್ಸು ತಿನ್ಬೇಕಂದ್ರೆ ಮಂಗಳೂರಿಗೆ ಹೋಗ್ತಾಯಿದ್ವಿ. ಈಗ ಉತ್ತರ ಕನ್ನಡ, ಎಲ್ಲಿ ಹುಬ್ಳಿ, ಧಾರವಾಡ ಎಲ್ಲೋದ್ರೂ ಕೂಡ ಆ ಮಂಗಳೂರಿನ ಹೋಟ್ಲ್ಗಳಲ್ಲಿ ಈ ಬನ್ಸ್ ಸಿಗುತ್ತೆ. ಈ ಸ್ಪಂಜ್ ಥರ ಇರಬೇಕು ಒಳಗಡೆ. ಅಲ್ಲ ಹೇಗಂದ್ರೆ ಇದು ನೋಡಿ ಒಳಗಡೆ ಈ ಥರ ಇರಬೇಕು ಟೆಕ್ಸ್ಚರು. ನೋಡಿ ಇದು ಬನ್ಸ್ ಟೆಕ್ಸ್ಚರ್, ಇದು ಸಾಫ್ಟ್ ಆಗಿರಬೇಕು. ಈ ಥರ ಫ್ಲಫಿ ಆಗಿರಬೇಕು, ಸಾಫ್ಟ್ ಆಗಿರಬೇಕು. ಒಳಗಡೆ ಆ ಥರದ ಟೆಕ್ಸ್ಚರ್ ಇದ್ರೆ ಪರ್ಫೆಕ್ಟ್ ಆಗಿದೆ ಅಂತ. ಮಂಗಳೂರಲ್ಲಿ ಈ ಕೆಲವೊಂದು ನೀರು ಚಟ್ನಿ ಕೊಡ್ತಾರೆ, ಕೆಲವೊಂದು ಕಡೆ ಸಾಗುನು ಕೊಡ್ತಾರೆ. ಆದರೆ ಅವೆಲ್ಲ ಏನೂ ಬೇಕಾಗಿಲ್ಲ, ಹಂಗೂ ತಿನ್ಬೋದು. ಟೆಕ್ಸ್ಚರ್ ಹೇಗಿದೆ ಅದು ಒಳಗಡೆ ಗೊತ್ತಾಗ್ತಾ ಇದೆ ಅಲ್ಲ, ಮೆತ್ತಗೆ. ಹೊರಗಡೆಯಿಂದ ಕ್ರಿಸ್ಪಿ ಆಗಿದೆ ಸ್ವಲ್ಪ, ಹೌದು, ಒಳಗಡೆಯಿಂದ ಸಾಫ್ಟ್ ಆಗಿದೆ. ಚೆನ್ನಾಗಿದೆ ರೀ, ಹೊಸದಾಗಿ ಮಾಡಿದ್ದೀರಾ. ಈವನ್ ಲಂಚ್ ಬಾಕ್ಸ್ಗೂ ಮಕ್ಕಳಿಗೆ ಭಾಳ ಇಷ್ಟಪಡ್ತಾರೆ. ಬಂದಂದ್ರೇ ಇಷ್ಟ. ಇದನ್ನು ನೀವು ಬಾಕ್ಸ್ಗೂ ಸಹ ಪ್ಯಾಕ್ ಮಾಡ್ಬೋದು. ಯೂಶಲಿ ಕೆಲವು ಹೋಟೆಲ್ಗಳೆಲ್ಲ ಇದನ್ನು ಶೋಕೇಸಲ್ಲಿ ಇಟ್ಬಿಟ್ಟಿರ್ತಾರೆ ಮಾಡಿ. ಅಲ್ಲಿ ನೆನ್ನೆ ಉತ್ತರ ಕನ್ನಡಕ್ಕೆ ಹೋಗಿದ್ದೆ, ಅಲ್ಲಿ ಬಿಸಿಯಾಗಿ ಮಾಡಿಕೊಟ್ರು. ಅಂದರೆ ಇದಕ್ಕಿಂತ ದೊಡ್ಡದು ಇಷ್ಟಾಗಲ್ಲ, ಅಗ್ಲಾನು ಮಾಡ್ಬೋದು. ಹೌದು, ಚೆನ್ನಾಗಿದೆ. ಮಾಡ್ಕೊಳ್ಳಿ, ಮಲ್ಲೊಂದು ಸರಿ ತಿನ್ಕೊಳ್ಳಿ.
ಈ ಥರ ಹೊಸ ಹೊಸ ಅಡುಗೆಗಳಿಗೆ, ರುಚಿಯಾಗಿರೋ ಅಡುಗೆಗಳಿಗೆ, ಮನೆಯಲ್ಲೇ ಮಾಡ್ಕೋಬೋದಂಥ ಅಡುಗೆಗಳಿಗೆ ಸುಚಿ ಕಿಚನ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಚೆನ್ನಾಗಿರುತ್ತೆ, ಚೆನ್ನಾಗಿ ತಿನ್ಬಿಡ್ತೀವಿ. ಕೆಲವು ಸರಿ ಉಪವಾಸ ಇದ್ದರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಬಿಟ್ಟು ಅಸಿಡಿಟಿ ಆದಾಗಲೂ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂಥದ್ದು ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಡಾಕ್ಟರ್ಗಳು, ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಹೊರ ತಂದಿರುವಂಥದ್ದು ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಉಪಯೋಗಿಸೋದು ಕೂಡ ತುಂಬ ಸುಲಭ. ಇದನ್ನು ಒಂದು 40 ml ಉರುಬೇಸಿರೋ ನೀರಿಗೆ ಒಂದು ಮುಚ್ಚಳದಷ್ಟು ಔಷಧಿನ ಹಾಕಿ ಕಲಕಿ ಒಂದು ಸರಿ ಊಟಕ್ಕಿಂತ ಮೊದಲು ಕುಡಿದ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಅಂದರೆ 2 ಸರಿ ಕುಡೀರಿ, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಎಲ್ಲಿ ಸಿಗುತ್ತೆ ಅಂದ್ಕೊಂಡಿವ್ರೆ? ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಹ ಪರ್ಚೇಸ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲೂ ಕೂಡ ಆನ್ಲೈನಲ್ಲಿ ಅಮೃತೋನಿಯವ್ರದ್ದು ಒಂದು 8-10 ಪ್ರಾಡಕ್ಟ್ಗಳಿದೆ, ಅವೆಲ್ಲವೂ ಕೂಡ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೋದು ನೀವು. ಸನ್ಪ್ಯೂರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಅದ್ಭುತವಾಗಿರುವಂಥ ಬನ್ಸ್ನ ಮಾಡಿದ್ದೀವಿ ಅಂದರೆ ಅದು ಸನ್ಪ್ಯೂರ್ ಆಯಿಲಿಂದ ಸಾಧ್ಯ. ಯಾಕಂದರೆ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲಿಂದ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಬನ್ಸನ್ನು ಮಾಡಿದ್ದೀವಿ. ಫಿಸಿಕಲಿ ರಿಫೈಂಡ್ ಮಾಡಿರುವಂಥ ಎಣ್ಣೆಗಳಲ್ಲಿ ಭಾರತದ ಮೊಟ್ಟ ಮೊದಲನೇ ಎಣ್ಣೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಸನ್ಪ್ಯೂರ್ ಆಯಿಲ್ ಮಾತ್ರ. ಎಲ್ಲ ಕಡೆ ಸಿಗುತ್ತೆ, ವಿಟಮಿನ್ಗಳು ತುಂಬ ಜಾಸ್ತಿ ಇದೆ. ನೋಡಿ, ಕರೆದ್ರೆ ಎಣ್ಣೆ ನೋಡಿ, ಮುಟ್ಟಿದ್ರು ಎಣ್ಣೆ ಎಲ್ಲ ಆಗಲ್ಲ ಕೈನಲ್ಲಿ. ಅದು ಈ ಎಣ್ಣೆಯ ವೈಶಿಷ್ಟ್ಯ. ತುಂಬ ಮಜವಾಗಿರುವಂಥ ಎಣ್ಣೆ ಎಲ್ಲ ಕಡೆ ಸಿಗುತ್ತೆ. ಎಲ್ಲ ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸ್ಟೋರ್ಸ್ ತನಕ ಎಲ್ಲ ಕಡೆಯೂ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಸನ್ಪ್ಯೂರ್ ಅವ್ರದ್ದು ಆನ್ಲೈನ್ ಸ್ಟೋರ್ಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಆನ್ಲೈನಲ್ಲಿ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸ್ ಅನ್ನೋದು ಮಿಲೆಟ್ಸಿಂದ ಮಾಡಿರ್ತಕ್ಕಂಥ ಒಂದು ಪುಡಿ, ಅದು ಪೌಡರ್. ಸಿರಿಧಾನ್ಯಗಳನ್ನ ಬಳಸಿ ಮಾಡಿದ್ರು. ಒಂದು 23 ಪ್ರಾಡಕ್ಟ್ ಹಾಕಿದ್ದಾರೆ. ಅದರೊಳಗೆ ಸಿರಿಧಾನ್ಯಗಳು ಹಾಕಿದ್ದಾರೆ, ಡ್ರೈ ಫ್ರೂಟ್ಸ್ಗಳು ಹಾಕಿದ್ದಾರೆ, ಇವೆಲ್ಲವನ್ನು ಹಾಕಿ ಒಂದು ಪೌಡರ್ನ ಮಾಡಿದ್ದಾರೆ. ಅದನ್ನು ಹಾಲಲ್ಲಿ, ಕುದೀತಾ ಇರುವಂಥ ಹಾಲಲ್ಲಿ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ತಿರುಗಿಸಿ ಒಂದು ಗ್ಲಾಸ್ನ ಕುಡಿದ್ರೆ, ಒಂದು ದಿನದ ಹೊತ್ತಿನ ಊಟದ ಬದಲು, ಅಂದರೆ ಒಂದು ಹೊತ್ತು ಬೆಳೆಯೋದು ಬ್ರೇಕ್ಫಾಸ್ಟ್ ಮಾಡೋದು ಬೇಡ, 1 ಗ್ಲಾಸ್ ಕುಡಿದ್ರೆ ಸಾಕು. ಫಿಟ್ಟಾಗಿರ್ತೀರಾ, ಫೈನಾಗಿರ್ತೀರಾ. BP, ಶುಗರು, ವೆಯ್ಟ್ ಲಾಸು ಎಲ್ಲ ಆಗುತ್ತೆ. BP ಮತ್ತು ಶುಗರು ಕಂಟ್ರೋಲಿಗೆ ಬರುತ್ತೆ. ಸಿಕ್ಕಾಪಟ್ಟೆ ಮಜವಾಗಿರುವಂಥದ್ದು ಸಿರಿಧಾನ್ಯದ ಮಿಕ್ಸು ಮಿಲೆಕ್ಸ್. ಈ ಮಿಲೆಕ್ಸ್ನ ಉಪಯೋಗಿಸಿ. ಜೊತೆಗೆ ಈ ಮಿಲೆಕ್ಸಲ್ಲಿ 3 ಥರ ಮಿಲೆಕ್ಸ್ ಇದೆ. ಒಂದು ಬಂದು ಮಿಲೆಕ್ಸು ಮಾಮೂಲಿಯಾಗಿ ಕುಡಿಯುವಂಥದ್ದು, ಒಂದು ಮಕ್ಕಳಿಗೆ ಸರಿ ಥರ ತಿನ್ನಿಸುವಂಥದ್ದು, ಇನ್ನೊಂದು ಮಿಲೆಕ್ಸ್ ಚೂರ್ಣಮ್ ಅಂತಿದೆ. ಅದರೊಳಗೆ ಒಂದು ಚಿಟಿಕೆಯಷ್ಟು ಚೂರ್ಣಮನ್ನು ಹಾಕ್ಕೊಂಡು ಕುಡಿದ್ರೆ ನಿಮಗೆ ವೆಯ್ಟ್ ರಿಡಕ್ಷನ್ಗೆಲ್ಲ ತುಂಬ ಯೂಸ್ಫುಲ್ ಆಗುವಂಥದ್ದು ಮಿಲೆಕ್ಸ್ ಚೂರ್ಣಮ್. ಇದು ಕೂಡ ಆನ್ಲೈನಲ್ಲೇ ಸಿಗುವಂಥದ್ದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಆನ್ಲೈನಲ್ಲಿ ನೀವು ನಮ್ಮ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಶಾಪ್ ಮಾಡ್ಬೋದು. ರೆಜು ಏಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಓಕೆ, ಕರ್ನಾಟಕದಲ್ಲಿ ಒಂದು ಒಳ್ಳೆ ಲೇಸರ್ ಕ್ಲಿನಿಕ್ ಬೇಕು, ಒಳ್ಳೆ ಒಂದು ಚರ್ಮವನ್ನು ತೋರಿಸುವಂಥ ಒಳ್ಳೆಯ ಒಂದು ಡಾಕ್ಟ್ರ್ ಬೇಕು, ಕೂದಲನ್ನೇ ಬೆಳೆಸುವಂಥ ಡಾಕ್ಟ್ರ್ ಬೇಕು, ನಮ್ಮ ಸೌಂದರ್ಯವನ್ನು ವೃದ್ಧಿಸುವಂಥ ಒಂದು ಡಾಕ್ಟ್ರ್ ಬೇಕು. ಯಾರನ್ನು ನಂಬೋದು ಗೊತ್ತಾಗ್ತಾನೆ ಇಲ್ವಲ್ಲ ನಮಗೆ ಅಂತ ಸಿಕ್ಕಾಪಟ್ಟೆ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಕನ್ಫ್ಯೂಷನ್ ಎಲ್ಲ ಮಾಡ್ಕೋಬೇಡಿ. ಒಂದು ಒಳ್ಳೆ ಒಂದು ಸ್ಕಿನ್ಗೆ ಮತ್ತು ಹೇರ್ಗೆ, ಸೌಂದರ್ಯಕ್ಕೆ ಒಂದು ಒಳ್ಳೆ ಕ್ಲಿನಿಕ್ ಅಂತ ಹೇಳಿದ್ರೆ ಅದು ರೆಜುವೇಜ್ ಕ್ಲಿನಿಕ್ಕು, ನ್ಯೂ BL ರೋಡ್ನಲ್ಲಿದೆ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ನಿಮಗೆ ರೆಜುವೇಜ್ ಕ್ಲಿನಿಕ್ಗೆ ಕರ್ಕೊಂಡೋಗುತ್ತೆ. ಲೊಕೇಶನ್ ಹಾಕಿದ್ದೀವಿ. ಡಾಕ್ಟರ್ ಸಿರಾಜ್ ಅಂತ ಇರ್ತಾರೆ. ಸಾಕಷ್ಟು ವಿದೇಶಗಳಲ್ಲಿ ಒಂದು 20-25 ವರ್ಷಗಳು ಕೆಲಸ ಮಾಡಿ ಬಂದಿರುವಂಥವ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅವರ ದೂರವಾಣಿಯ ಸಂಖ್ಯೆ 9902479694. ಮತ್ತೊಮ್ಮೆ 9902479694. ಈ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಅವ್ರದ್ದು ಸಿಕ್ಕಾಪಟ್ಟೆ ಪ್ರಾಡಕ್ಟ್ಗಳೆಲ್ಲ ಇದೆ. ಶ್ಯಾಂಪು ಇದೆ, ಸೆರಮ್ ಇದೆ, ಬಾಡಿ ವಾಶ್ ಇದೆ, ಫೇಸ್ ವಾಶ್ ಇದೆ. ಈ ಥರ ಒಳ್ಳೆ ಅದ್ಭುತವಾಗಿರುವಂಥ ಚರ್ಮಕ್ಕೆ ಆರೋಗ್ಯಕರವಾಗಿರ್ತಕ್ಕಂತಹ ಒಳ್ಳೊಳ್ಳೆ ಆ ಪ್ರಾಡಕ್ಟ್ಗಳು ಇದೆ. ಇದನ್ನೆಲ್ಲ ಅಲ್ಲಿ ಹೋಗಿ ನೋಡ್ಬೋದು, ನೀವು ಪರ್ಚೇಸನ್ನು ಕೂಡ ಮಾಡ್ಬೋದು. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಈ ಥರ ಹೊಸ ಅಡುಗೆಗಳಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದ ತಿಳಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಹೊಸ ಅಡುಗೆಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.